ಎಲ್ಲ ಸೆಕೆಂಡ್ PU ವಿದ್ಯಾರ್ಥಿಗಳು ಅವ್ರ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಒಂದು ಅಪ್ಡೇಟ್ ಬಂದಿದೆ, ನಿಮ್ಮ ರಿಸಲ್ಟ್ ಯಾವಾಗ ಬರ್ಬೋದು ಹಂಗಂತ. ಈಗಾಗಲೇ ಇವಾಲ್ಯೂಷನ್ ಪ್ರೊಸೆಸ್ ಆಲ್ರೆಡಿ ಮುಗಿತಾ ಬಂದಿದೆ ಮತ್ತು ಇವಾಗ ಎಲ್ಲ ಮಾರ್ಕ್ಸ್ನ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡೋದು ಅಷ್ಟೇ ಇರುತ್ತೆ. ಈ ವರ್ಷದ ಸೆಕೆಂಡ್ PUC ಎಕ್ಸಾಮ್ ಸುಮಾರು 1124 ಕೇಂದ್ರಗಳಲ್ಲಿ ನಡೆದಿತ್ತು ಮತ್ತು ಮಾರ್ಚ್ 1ರಿಂದ 22ವರೆಗೆ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡಿದರು. ಸೊ ಈ ಒಂದು ನ್ಯೂಸ್ ಆರ್ಟಿಕಲ್ ಪ್ರಕಾರ ನಮಗೆ ಸೆಕೆಂಡ್ PUದು ರಿಸಲ್ಟ್ ಏಪ್ರಿಲ್ 10ಕ್ಕೆ ಬರೋದು ಚಾನ್ಸಸ್ ಇದೆ ಅಂತ ಹೇಳಾಗಿದೆ. ಸೊ ಒಂದು ವೇಳೆ ಏಪ್ರಿಲ್ 10ಕ್ಕೆ ಬರಲಿಲ್ಲ ಅಂತ ಹೇಳಿದರೆ ಸೊ ಅಷ್ಟರಲ್ಲೇ ಒಂದೆರಡು ದಿನ ಹೆಚ್ಚು ಕಡಿಮೆ ಬರ್ಬೋದು. ಸೊ ಇದ್ರ ಬಗ್ಗೆ ಅಫಿಷಿಯಲಾಗಿ ಇನ್ಫಾರ್ಮೇಷನ್ ಇನ್ನೂ ಬಂದಿಲ್ಲ, ಬಟ್ ಒಂದು ವೆಬ್ಸೈಟಲ್ಲಿ ಇದ್ರ ಬಗ್ಗೆ ಪಬ್ಲಿಷ್ ಮಾಡಿದ್ರು, ಅದಕ್ಕೋಸ್ಕರ ನಾನು ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಇದನ್ನು ತಿಳಿಸ್ತಾ ಇದ್ದೀನಿ. ಸೊ ನಿಮ್ಮದು ರಿಸಲ್ಟ್ ಆದಷ್ಟು ಬೇಗನೆ ಅಂದರೆ ಏಪ್ರಿಲ್ 10ಕ್ಕೆ ಬರಲಿ ಅಂತ ನಾವು ಕೂಡ ಬಯಸ್ತೀವಿ. ಮತ್ತು ಒಂದು ವೇಳೆ ನಿಮ್ಮದು ರಿಸಲ್ಟ್ ಬಂದರೆ ಈ ಒಂದು ವೆಬ್ಸೈಟಲ್ಲಿ ನಿಮ್ಮ ರಿಸಲ್ಟ್ನ ಪಬ್ಲಿಷ್ ಮಾಡ್ತಾರೆ. ಸೊ ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ನಮಗೆ ಒಂದಿನ ಅಡ್ವಾನ್ಸ್ ಆಗಿ ಹೇಳ್ತಾರೆ ಯಾವ ಡೇಟ್ ಆ್ಯಂಡ್ ಟೈಮಿಗೆ ಮತ್ತು ಯಾವ ವೆಬ್ಸೈಟಲ್ಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ ಹಂಗಂತ. ಸೊ ನಾವು ಆ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಕೊಟ್ಟಿರೋ ಟೈಮ್ ಪ್ರಕಾರ ನಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ಸೊ ಇದೊಂದು ಸಣ್ಣ ಇನ್ಫಾರ್ಮೇಷನ್ ಆಗಿತ್ತು. ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು. ಒಂದು ವೇಳೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಬೇರೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ, ಯಾಕಂದರೆ ಅವರು ಕೂಡ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಹಾಗೆಯೇ ಇದ್ರ ಬಗ್ಗೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಂದರೆ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಏನಾದರೂ ಗೊತ್ತಿದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡ್ಬೋದು. ಹಾಗೆಯೇ ಹೋಗ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ, ಮತ್ತೇನಾದರೂ ಇದರ ರಿಲೇಟೆಡ್ ಹೊಸ ಅಪ್ಡೇಟ್ ಬಂದಾಗ ನಾವು ನಿಮಗೆ ತಿಳಿಸ್ತಾ ಇರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.